ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಅಕ್ಕಿ ರೊಟ್ಟಿಯನ್ನು ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಇದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ಅನ್ನ ತೊಗೊಂಡಿದ್ದೀನಿ ನಾನು, ಮಿಕ್ಕಿರೋ ಅನ್ನ ಅದು. ಅದಕ್ಕೆ ಒಂದು ಬೌಲು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಜಾರಿಗೆ ನಾನು ಫಸ್ಟು 2 ಸ್ಪೂನು ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನು ಅನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಹಿಟ್ಟು ಹಾಕಿರೋದು ಮಿಕ್ಸಿಗೆ ಅನ್ನ ಮೆತ್ಕೊಳ್ಳಲ್ಲ ಅಂತ ಹಾಕ್ತಾ ಇರೋದು. ಈಗ ನಾನು ಅರ್ಧ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇನ್ನು ಉಳಿದಿರೋ ಹಿಟ್ಟನ್ನು ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದು ನಾನು ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ನೋಡಿ, ಒಂದು ಹರಿವಾಣ ತೊಗೊಂಡಿದ್ದೀನಿ. ಅದಕ್ಕೆ ರುಬ್ಬಿರುವ ಮಿಶ್ರಣನ ನಾನು ಸೇರಿಸ್ಕೊತಾ ಇದ್ದೀನಿ. ಹೀಗೆ ಎಲ್ಲವೂ ಅನ್ನನ ನಾನು ತಕ್ಕೊಳ್ತಾ ಇದ್ದೀನಿ. ನೋಡಿ, ಕೈಯಿಂದ ಎಲ್ಲ ತಕ್ಕೊಂಡಿದ್ದೀನಿ ನಾನೀಗ. ಇದಕ್ಕೆ ಇನ್ನೂ ಒಂದು ಅರ್ಧ ಸ್ಪೂನು ಹಿಟ್ಟು ಹಾಕ್ಕೊತ, ಆಲ್ರೆಡಿ ಒಂದು ಬೌಲ್ ಹಿಟ್ಟು ಹಾಕಿದ್ದೀನಲ್ಲ, ಅದಕ್ಕೆ ಒಂದು 2 ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗೆ ಮಿತ್ಕೋಬೇಕಾಗುತ್ತೆ. ಅದು ಮಿಕ್ಸಿಯಲ್ಲಿ ನಯಸ್ಸಾಗಿರುತ್ತೆ, ಆದರೆ ನಮಗೆ ಒಂದು ರೊಟ್ಟಿ ತಟ್ಟಕ್ಕೆ ಬರಬೇಕಲ್ಲ, ಅದಕ್ಕೆ ಒಂದು ಹದ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೆ ನಾದಬೇಕಾಗುತ್ತಿದು. ಚೆನ್ನಾಗಿ ನಾದ್ಕೊಂಡ್ಮೇಲೆ ಈ ಹದಕ್ಕೆ ಬರುತ್ತೆ ನೋಡಿ. ಬೆಣ್ಣೆ ಥರ ಆಗಬೇಕು, ಆವಾಗ ರೊಟ್ಟಿ ಎಲ್ಲೂ ಕಟ್ಟಾಗಲ್ಲ. ಈಗ ನೋಡಿ, 4 ಉಂಡೆ ಮಾಡ್ಕೊತೀನಿ. ಅಷ್ಟು ಅನ್ನಕ್ಕೆ 4 ರೊಟ್ಟಿ ಆಗ್ತಾಯಿದೆ. ನೆಕ್ಸ್ಟ್ ನಾನು ಒಂದು ಮಣಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರೊಟ್ಟಿ ತಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ನೀರು ಹಚ್ಕೊಂಡು ಮೇಲೆ ಹಿಂಗೆ ತಟ್ಟೋದು. ಈ ರೊಟ್ಟಿ ಅಂತೂ ಎಣ್ಗಾಯಿಗೆ ಜಿನ್ಕಕ್ಕೆ ಒಳ್ಳೆ ಕಾಂಬಿನೇಷನ್. ಅದು ಹಂಚು ಕಾದಿತ್ತು, ನಾನು ರೊಟ್ಟಿ ಹಾಕಿದ್ದೀನಿ. ಅದು ಬೇಯ ಅಷ್ಟರಲ್ಲೇ ನಾನು ಇನ್ನೊಂದು ತಟ್ಟಿ ತೋರಿಸ್ತಾ ಇದ್ದೀನಿ ರೊಟ್ಟಿನ. ನೋಡಿ, ಹೆಂಗೆ ತಟ್ಟಿದ್ರೂ ರೊಟ್ಟಿ ಎಲ್ಲೂ ಕಟ್ಟಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಈ ಥರ ರೊಟ್ಟಿ ಅಂತೂ ಉಜ್ಜಿರೋ ರೊಟ್ಟಿಗೆ ಹೋಲಿಸಿದ್ರೆ ಇದು 100 ಪಟ್ಟು ಟೇಸ್ಟ್ ಇರುತ್ತೆ. ನೋಡಿ, ಇದು ಬೆಂದಿದೆ. ಈಗ ನಾನು ತಿರುವಾಕ್ತೀನಿ. 2 ಕಡೆನೂ ಚೆನ್ನಾಗಿ ಬೇಯಿಸಿ ಇದನ್ನು ತೆಗಿಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದು ಆಯ್ತಿದ್ದು ತೆಗಿತೀನಿ. ನಾನು ಇನ್ನೊಂದು ರೊಟ್ಟಿನೂ ಸಹ ಹಂಗೆ ಹಾಕಿದ್ದೀನಿ. ಅದು ಸಹ ಮೊದಲೇ ನೀರು ಹಚ್ಚುತ್ತಾ ಇದ್ದೀನಿ, ಇಲ್ಲಾಂದ್ರೆ ವೈಟ್ ಆಗುತ್ತೆ ಅಂತ. ಈಗ ಅದನ್ನು ಟರ್ನ್ ಮಾಡಿ ಹಾಕ್ತಿದ್ದೀನಿ. ಅದು ಬೆಂದಾಯಿತು. ಇನ್ನೊಂದು ರೊಟ್ಟಿ ಹಾಕ್ತಾಯಿದ್ದೀನಿ. ಇದು 3ನೇ ರೊಟ್ಟಿ. ಹೀಗೆ 4 ರೊಟ್ಟಿನೂ ಸಹ ನಾನು ತಟ್ಟಿ ಹಂಚಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡು, ಇದು ಕೊನೆ ರೊಟ್ಟಿ ಅನಿಸುತ್ತೆ. ನೋಡಿ, ಎಲ್ಲ ರೊಟ್ಟಿಗಳು ಸಹ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಲಾಸ್ಟಿಗೆ 4 ರೊಟ್ಟಿನೂ ಸಹ ಆಯಿತು. ತೋರಿಸ್ತಾ ಇದ್ದೀನಿ ಹೆಂಗೆ ಬಂದಿದ್ದಾವೆ ಅಂತ. ಒಂದು ಸ್ವಲ್ಪನೂ ಕಟ್ಟಾಗಲ್ಲ. ಎಷ್ಟು ತೆಳುಗೆ ಎಷ್ಟು ಅಗಲವಾಗಿ ಮಾಡ್ಕೋಬೋದು. ನಾನು ಇದನ್ನು ಟೊಮೊಟೊ ಗೊಜ್ಜು ಮಾಡಿದ್ದೆ ಇವತ್ತು, ಅದ್ರ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಹಿಚ್ಕಿದವರೆ ಕಾಳು ಸಾರು ಜೊತೆ, ಎಣ್ಗಾಯಿ ಜೊತೆ, ಜಿನ್ಕದ ಜೊತೆ ಈ ಥರ ರೊಟ್ಟಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.